ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮನೇಲಿ ಕುಂತು ಬೋರ್ ಆಯಿತು, ವೀಕೆಂಡ್ ಬೇರೆ ಬಂತು, ಎಲ್ಲಿ ಹೋಗೋದಪ್ಪ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಆಗ ಗೂಗಲಲ್ಲಿ ಸರ್ಚ್ ಮಾಡ್ತಾ ನಮಗೆ ಸಿಕ್ಕಿದೆ ಕೋಟಿಲಿಂಗೇಶ್ವರ. ನಾವು ಕೂಡ ಒಂದ್ಸರಿನೂ ವಿಸಿಟ್ ಮಾಡಿರಲಿಲ್ಲ. ಸೊ ಹೇಗಿದೆ ನೋಡ್ಕೊಂಬರೋಣ ಅಂತ ಹೊರಟ್ವಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಜಾಗಕ್ಕೆ ಹೋಗ್ತೀರಾ, ಅಲ್ಲಿ ಎಲ್ಲೆಡೆ ಶಿವಲಿಂಗಗಳೇ ಇರುತ್ತೆ ಅಂದರೆ ಹೇಗೆ ಅನ್ಸುತ್ತೆ ಅಲ್ಲ. ಲೈಕ್ ಆ ವೈಬೇ ಒಂಥರ ಫುಲ್ ಪೀಸ್ಫುಲ್ ವೈಬ್ ಇರುತ್ತೆ. ಎಲ್ಲಿ ನೋಡಿದ್ರು ಸೇಮ್ ವ್ಯೂ, ಬೋರ್ ಅಂತೂ ಆಗೋದಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಮೈಂಡ್ ಬ್ಲೋಯಿಂಗ್ ಆಗೇ ಇರುತ್ತೆ. ಅದೇ ಜಾಗ ಇದು ಕೋಟಿಲಿಂಗೇಶ್ವರ. ಬ್ಯಾಂಗ್ಳೂರಿಂದ 120 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಆಲ್ಸೋ ಮೊದಲ ಸಲ ಕೇಳಿದ್ರೇ ಅನಿಸುತ್ತೆ 1 ಕೋಟಿ ಲಿಂಗನ ಅಂತ ನಮ್ಮದು ರಿಯಾಕ್ಷನ್ ಬರುತ್ತೆ. ಫಾರ್ ಶೋರ್ ಎಲ್ರಿಗೂ ಬಂದಿರುತ್ತೆ. ನನಗೂ ಫಸ್ಟ್ ಟೈಮ್ ಕೇಳಿದಾಗ ಇದು ಪಾಸಿಬಲ್ಲ, 1 ಕೋಟಿ ಶಿವಲಿಂಗ ಇದೆಯಾ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು, ಓ ಇದು ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಅಂತ. ಇದು ಯಾವ ಏನ್ಷಿಯಂಟ್ ಟೆಂಪಲ್ ಸ್ಟೋರಿ ಕೂಡ ಅಲ್ಲ. 1980ಯಲ್ಲಿ ಸ್ವಾಮಿ ಸಂಬಶಿವಮೂರ್ತಿ ಅವರು ಒಂದು ಸಿಂಪಲ್ ಐಡಿಯಾ ಕೊಡ್ತಾರೆ. ಭಕ್ತಿ ಅಂದರೆ ಜಸ್ಟ್ ನೋಡೋದು ಮಾತ್ರನಾ, ವೈ ಕ್ಯಾಂಟ್ ವಿ ಪಾರ್ಟಿಸಿಪೇಟ್ ಅಂತ. ಅವರು ಅದರಲ್ಲಿ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ತಾರೆ. ಇಲ್ಲಿ ಅದೇ ಮೇಜರ್ ಟ್ವಿಸ್ಟ್, ನೀವು ಕೂಡ ದೇವಸ್ಥಾನದ ಒಂದು ಪಾರ್ಟ್ ಆಗ್ಬೋದು. ಹೌದಾ ಸೀರಿಯಸ್ಲಿ ಅನ್ನೋ ಥರ ಮೀನ್ಸ್ ಎಲ್ರಿಗೂ ಫೀಲ್ ಬಂದೇ ಬರುತ್ತಲ್ಲ, ಅದೇಗೆ ದೇವಸ್ಥಾನದ ಒಂದು ಪಾರ್ಟ್ ಆಗೋದು ಅಂತ. ಅದೇನಂದರೆ, ನೀವೇ ಹೋಗಿ ನಿಮ್ಮ ಹೆಸರಿನಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೋದು. ಇಮ್ಯಾಜಿನ್ ಮಾಡಿ, ನೀವು ಫ್ಯೂಚರಲ್ಲಿ ಮತ್ತೆ ಆ ಪ್ಲೇಸ್ ಹೋಗ್ತೀರಾ, ಆಮೇಲೆ ನೀವು ಎಷ್ಟು ಮೆಮೊರೀಸ್ ರೀಕಲೆಕ್ಟ್ ಮಾಡ್ಬೋದಲ್ಲ. ಲೈಕ್ ನಾನು ಆ ಪ್ಲೇಸಿಗೆ ಹೋಗಿದ್ದೆ, ನಾನು ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದೆ ಅಂತ. ಅದು ಫೀಲಿಂಗೇ ಬೇರೆ ಲೆವೆಲ್ ಇರುತ್ತೆ. ಇವತ್ತು ಆಲ್ರೆಡಿ ಲಕ್ಷಾಂತರ ಶಿವಲಿಂಗಗಳು ಈ ಪ್ಲೇಸಲ್ಲಿದೆ. 19 lakhs ಶಿವಲಿಂಗಗಳಿದೆ ಅಂತ ಹೇಳ್ತಿದ್ರು. ಲೈಕ್ 10 lakhs ವೇರಿಯೇಷನ್ ಇದೆ ಅಷ್ಟೇ. ನಾವು ಕೂಡ ಪ್ರೇ ಮಾಡೋಣ ಬೇಗ 1 ಕೋಟಿ ಆಗಲಿ ರೀಚ್ ಆಗಲಿ ಅಂತ. ನೀವು ವಾಕ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ 5 ಮಿನಿಟ್ಸಿಗೆ ವಾವ್ ಅನ್ಸುತ್ತೆ, ನೆಕ್ಸ್ಟ್ 5 ಮಿನಿಟ್ಸಿಗೆ ಸ್ಟಿಲ್ ವಾವ್ ಅನ್ಸುತ್ತೆ. ಆಮೇಲೆ ನೀವೇ ಸೈಲೆಂಟಾಗಿ ಹೋಗ್ತೀರಾ, ಬಿಕಾಸ್ ಆ ಪ್ಲೇಸ್ ಆ ಥರ ಇದೆ. ಯಾಕಂದರೆ ಮೈಂಡ್ ಪ್ರೋಸೆಸ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ವೈಬ್ ಬಂದುಬಿಡುತ್ತೆ. ಮತ್ತು ಹೈಲೈಟ್ ಏನಪ್ಪ ಅಂದರೆ, ಇವಾಗ ನೀವು ನೋಡಿದ್ರಲ್ಲ, ಅದು 108 ಅಡಿ ಎತ್ತರದ ಹ್ಯೂಜ್ ಶಿವಲಿಂಗ, ದೊಡ್ಡ ಶಿವಲಿಂಗ. ಅದು ದೂರದಿಂದಲೇ ಕಾಣಿಸುತ್ತೆ. ನೀವು ಹತ್ತಿರ ಹೋದ್ಮೇಲೆ ಇದು ಫೋಟೋಗೆಲ್ಲ ಅಷ್ಟು ಸರಿ ಬರೋದಿಲ್ಲ. ಲೈಕ್ ನೀವು ಹತ್ರ ಹೋಗಿ ಫೋಟೋ ತಗೋತೀರ ಅಂದರೆ ಸ್ವಲ್ಪ ದೂರದಿಂದಲೇ ಅದು ಎಲ್ಲ ಓವರಾಲ್ ಕವರ್ ಆಗೋ ಥರ ಫೋಟೋಸ್ ತಕ್ಕೊಬೋದು. ಆ್ಯಂಡ್ ಫೀಲ್ ಆ್ಯಂಡ್ ರಿಯಲ್ ಆಗಿ ನೋಡಬೇಕಂದ್ರೆ ನೀವು ಹತ್ತಿರಕ್ಕೆ ಹೋಗಿ ನೋಡಬೇಕು. ಆ್ಯಂಡ್ ಅದ್ರ ಆಪೋಸಿಟೇ ನಂದಿ ಇದೆ ಅಲ್ಲ, ನಂದಿ ನೋಡ್ತಿದ್ದೀರಲ್ಲ, ಇದು ಕೂಡ ದೊಡ್ಡ ವಿಗ್ರಹ. ಆ್ಯಂಡ್ ಲೈಕ್ ಫುಲ್ ಟು ಪವರ್ಫುಲ್ ಕಾಂಬೋ ಅಂತಲೇ ಹೇಳ್ಬೋದು. ನೀವು ನೋಟಿಸ್ ಮಾಡ್ತೀರಾ, ಇದು ಟಿಪಿಕಲಿ ಟೆಂಪಲ್ ವೈಬ್ ಅಲ್ಲ. ಇಲ್ಲಿ ಯಾರು ನಿಮಗೆ ನಿಂತ್ಕೊಂಡು ಬೇಗ ಬೇಗ ಹೋಗಿ ಬೇಗ ಬೇಗ ಹೋಗಿ ಅಂತ ಆ ಥರ ಫೀಲೇ ಕೊಡೋದಿಲ್ಲ. ಲೈಕ್ ರಶ್ ಮಾಡಲ್ಲ. ನೀವು ಸ್ಲೋ ಆಗಿ ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್ನ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೆ ಆದಂತಹ ಒಂದು ಸೆಲ್ಫ್ ಟೈಮ್ ಸಿಗುತ್ತೆ. ಇಲ್ಲಿ ಒಂದು ಕತೆ ಕೂಡ ಇದೆ. ಮಂಜುನಾಥ ಅನ್ನೋ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಶಿವನನ್ನ ಅವಮಾನ ಮಾಡಿದ್ದಾನೆ ಅಂತ ಒಂದು ಬಿಲೀಫ್, ನಂಬಿಕೆ. ಆ ಗಿಲ್ಟಿಂದ ಅವನು ಶಿವನ ಭಕ್ತಿಗೆ ತನ್ನ ಲೈಫನ್ನೇ ಡೆಡಿಕೇಟ್ ಮಾಡ್ತಾನೆ. ಸಾವಿರಾರು ಶಿವಲಿಂಗಗಳನ್ನು ಸ್ಥಾಪಿಸಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ ಪಡ್ಕೋತಾನೆ. ಈ ಕತೆ ಕೇಳಿದ್ರೆ ನಮಗೆ ಇನ್ಸ್ಟೆಂಟಾಗಿ ಯಾವ ಮೂವಿ ನೆನಪಿಗೆ ಬರುತ್ತೆ ಇಲ್ಲಿ? ಶ್ರೀ ಮಂಜುನಾಥ ಅಲ್ಲ, ಅದೇ ನಮ್ಮ ಅರ್ಜುನ್ ಸರ್ಜಾ ಅವ್ರು ಮಾಡಿರೋ ಅಂಥ ಮೂವಿ. ಒಬ್ಬ ನಾರ್ಮಲ್ ಮನುಷ್ಯ ಹೇಗೆ ಸ್ಲೋಲಿ ಚೇಂಜ್ ಆಗ್ತಾನೆ, ಈಗೋಯಿಂದ ಡಿವೋಷನ್ಗೆ ಶಿಫ್ಟ್ ಆಗ್ತಾನೆ, ಅದೇ ಟ್ರಾನ್ಸ್ಫಾರ್ಮೇಷನ್. ಅದೇ ಫೀಲ್ ಇಲ್ಲಿ ಕೂಡ ನಮಗೆ ಸಿಗುತ್ತೆ. ಬಿಕಾಸ್ ಯಾರು ಕೂಡ ಲೈಫಲ್ಲಿ ಪರ್ಫೆಕ್ಟ್ ಆಗಿರೋದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ತಪ್ಪನ್ನು ಮಾಡೇ ಮಾಡ್ತೀವಿ. ಆದರೆ ನಾವು ಚೇಂಜ್ ಆಗಬೇಕು, ಚೇಂಜ್ ಆಗ್ಬೋದು. ಸಿಂಪಲ್ ಬಟ್ ಪವರ್ಫುಲ್ ಅಲ್ಲ. ಮಹಾಶಿವರಾತ್ರಿ ಟೈಮಲ್ಲಂತೂ ಫುಲ್ ರಶ್ ಇರುತ್ತೆ. ಆ್ಯಂಡ್ ಜಾಗ ಅಂತೂ ಫುಲ್ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಅಲ್ಲಿ ಡೆಕೋರೇಟ್ ಆಗಿರ್ಬೋದು ಶಿವಲಿಂಗಗಳಿಗೆ, ಆ್ಯಂಡ್ ಭಜನೆ, ಚಾನ್ಸ್, ಫುಲ್ ಎನರ್ಜಿ ಮೂಡಿರುತ್ತೆ. ಲೈಕ್ ಅದೇ ಜಾಗರಣೆ ಎಲ್ಲ ಮಾಡ್ತಾರೆ ಅಲ್ಲ, ಸೊ ವೈಬ್ ಮಾತ್ರ ಫುಲ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಆದ್ರೆ ನೀವು ಇನ್ ಕೇಸ್ ಏನಾದ್ರು ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತ ಅಂದರೆ ನಾರ್ಮಲ್ ಡೇ ಹೋಗಿ. ಯಾಕಂದರೆ ನೀವು ಆ್ಯಕ್ಚುಲಿ ಪ್ಲೇಸಸ್ ಎಂಜಾಯ್ ಮಾಡಬೇಕು. ಅದು ಕ್ರೌಡೆಡ್ ಇದ್ದಾಗ ಆಗೋದಿಲ್ಲ. ಸೊ ಯಾವಾಗ ವೀಕೆಂಡ್ಸ್ ಆರ್ ವೀಕ್ ಡೇಸಲ್ಲಿ ಈ ಥರ ಇನ್ಸ್ಟೆಡ್ ಆಫ್ ಅವಾಯ್ಡ್ ಫೆಸ್ಟಿವಲ್ಸ್ ಆ್ಯಂಡ್ ವೀಕ್ ಡೇಸ್ ವೀಕೆಂಡ್ಸಲ್ಲಿ ಹೋಗಿ ನೀವು ಪ್ಲೇಸಸ್ನ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಒಂದು ಲಿಂಗ ಹತ್ರ ನಿಂತು ಜಸ್ಟ್ ಆರಾಮ್ಸೆ ಚಿಲ್ ಮಾಡ್ಬೋದು ಅಂತ ಅನ್ಸುತ್ತೆ. ಲೈಕ್ ಈಗ ನೋಡ್ತಿದ್ದೀರಲ್ಲ, ಅಲ್ಲೆಲ್ಲ ಕುಂತ್ಕೊಂಡು ಆರಾಮ್ಸೆ ಧ್ಯಾನ ಮಾಡಿ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಪ್ರೇ ಮಾಡಿಕೊಂಡು ಯಾವುದೇ ಥರದ ಟೆನ್ಷನ್ ಇಲ್ದಲೆ ಪೀಸ್ಫುಲ್ ಮೈಂಡ್ ಆ್ಯಂಡ್ ರಿಲ್ಯಾಕ್ಸ್
ರಿಲ್ಯಾಕ್ಸೇಷನ್ ಬೇಕಂದರೆ ಯು ಹ್ಯಾವ್ ಟು ವಿಸಿಟ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಿಂದ ಅದೇ ಹೇಳಿದ್ನಲ್ಲ 120 ಕಿಲೋಮೀಟರ್ಸ್ ಫ್ರಮ್ ಮೈ ಪ್ಲೇಸ್ ಇಟ್ಸ್ 120 ಕಿಲೋಮೀಟರ್ಸ್. ಆ್ಯಂಡ್ ಆಲ್ಸೋ ಇದು ಸ್ಕೂಟಿ ಮೇಲೆ ಹೋಗಬೇಕು. ನೀವೇನಾದ್ರು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಫ್ರೆಂಡ್ಸ್ ಜೊತೆ ಲೈಕ್ ಬೈಕ್ ರೈಡ್ ಮತ್ತು ಟೆಂಪಲ್ಸ್, ಫೋಟೋಸ್ ಲೈಕ್ ಫುಲ್ ಓವರಾಲ್ ಪ್ಯಾಕೇಜೇ ಇದೆ. ಆರಾಮ್ಸೆ ಈ ಪ್ಲೇಸಿಗೆ ಹೋಗಿ ಬರ್ಬೋದು. ಆ್ಯಂಡ್ ಆಲ್ಸೋ ನಿಯರೆಸ್ಟ್ ಪ್ಲೇಸಸ್ ಕೂಡ ಇದೆ. ನಾವು ಈ ಸರಿ ವಿಸಿಟ್ ಮಾಡೋಕ್ಕೆ ಹೋಗಿಲ್ಲ, ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೋದಾಗ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಒನ್ ಸ್ಮಾಲ್ ವಾರ್ನಿಂಗ್ ಏನಂದರೆ, ನೀವು ಈ ಟೈಮಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡೇ ಹೋಗಿ, ಬಿಕಾಸ್ ಬಿಸಿಲಂತೂ ಹೆವಿ ಇದೆ. ಸೊ ಇಫ್ ಇನ್ ಕೇಸ್ ಈ ಟೈಮಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಮಾರ್ನಿಂಗ್ ಆರ್ ಈವ್ನಿಂಗ್ ಹೋಗಿ. ಮಧ್ಯಾಹ್ನ ಎಲ್ಲ ಬಿಸಿಲಿರುತ್ತೆ. ನಾವು ಕೂಡ ಹೋಗಿದ್ದು ಲೈಕ್ 3ಗೆಲ್ಲ ನಾವಲ್ಲಿ ರೀಚ್ ಆದ್ವಿ. ನಾವು 11ಗೆ ಬಿಟ್ಟಿದ್ದು ಮನೆ. ಅಂದರೆ ನಾವು ಆ 4 ಮೇಲೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬಿಕಾಸ್ ಬಿಸಿಲಂತೂ ತುಂಬ ಇದೆ. ಆ್ಯಂಡ್ ಆಲ್ಸೋ ಒಳಗಡೆನೆ ತುಂಬ ದೇವರ ವಿಗ್ರಹಗಳಿದೆ. ಗರ್ಭಗುಡಿಯಲ್ಲಿ ವಿಗ್ರಹಗಳನ್ನ ಇಟ್ಟಿದ್ದಾರೆ, ಎಲ್ಲ ಥರದ ದೇವರುಗಳು ಇದೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಬರೋ ಅಷ್ಟರಲ್ಲಿ 3:30 ಸಮಥಿಂಗ್ ಆಯಿತು. ಬಟ್ ನಾವು ಸ್ವಲ್ಪ ಹೊತ್ತು ಕೊಂಡ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ನೆರಳು ಬಂದಮೇಲೆ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು. ಆ್ಯಂಡ್ ಲಾಸ್ಟಲ್ಲಿ ನೀವು ಅನ್ಕೋಬೋದು ಇದೇನಪ್ಪ ಲೆಕ್ಚರ್ ಹಿಂಗೆ ಕೊಡ್ತಾ ಇದ್ದಾರಲ್ಲ ಕೋಡಲಿಂಗೇಶ್ವರ ಟೆಂಪಲ್ ಬಗ್ಗೆ ಅಂತ. ಇಟ್ಸ್ ನಾಟ್ ಅ ಲೆಕ್ಚರರ್. ಭಕ್ತಿ ಅನ್ನೋದು ಶೋ ಆಫ್ ಮಾಡೋದಲ್ಲ, ಅದನ್ನು ನಾವು ಫೀಲ್ ಮಾಡಿ ನೋಡಬೇಕು. ನೀವು ಒಂದು ಲಿಂಗ ಇರ್ತೀರಾ ಅಥವಾ ಜಸ್ಟ್ ವಿಸಿಟ್ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಅದು ಮ್ಯಾಟರೇ ಆಗೋದಿಲ್ಲ. ಒಂದು 5 ಮಿನಿಟ್ಸ್ ಆನೆಸ್ಟಾಗಿ ಫೀಲ್ ಮಾಡಿದರೆ ಸಾಕು. ಆ ಪ್ಲೆಸೆಂಟ್ ಅನ್ನೋದಿದೆ ಅಲ್ಲ, ಸೈಲೆನ್ಸ್ ವೈಬ್ಸ್, ಅದು ಸಾಕು ನಿಮಗೆ ಆರಾಮ್ಸೆ ಮೂಡ್ ರಿಫ್ರೆಶ್ಮೆಂಟಿಗೋಸ್ಕರ. ಇನ್ನು ವೀಕೆಂಡ್ಸ್ ನೀವು ವಿಸಿಟ್ ಮಾಡಿದರೆ ಅಷ್ಟೇ ಸಾಕು. ಲೈಕ್ ಮಾಲ್, ಕೆಫೆ, ಅದೇ ಈ ಥರದ ಪ್ಲ್ಯಾನ್ಸ್ ಬಿಟ್ಟು ಒಮ್ಮೆ ನೀವು ಇಲ್ಲಿ ಹೋಗಿ ನೋಡಿದ್ರೆ ಮೇ ಬಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ್ಯಂಡ್ ನಮ್ಮ ಥಾಟ್ಸ್ ಕೂಡ ಚೇಂಜ್ ಆಗ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಆಲ್ಸೋ ನೀವು ಟೆಂಪಲಿಂದ ಔಟ್ಸೈಡ್ ಬರ್ತಾ ಅಲ್ಲಿ ನಿಮಗೆ ಪ್ರಸಾದಗಳು ಸಿಗತ್ತೆ. ಯು ಹ್ಯಾವ್ ಟು ಪೇ. ಆ್ಯಂಡ್ ಆಲ್ಸೋ ಇದು ಎಂಟ್ರಿ ಫೀಸ್ ಕೂಡ ಇದೆ 20 ರೂಪೀಸ್. ದಟ್ಸ್ ನಾಟ್ ಶೋರ್ ಅದು ಗೌರ್ಮೆಂಟಿಂದ ಮಾಡಿರೋದ ಏನಂತ. ಬಟ್ ಯು ಪೇ ಅಲೋ ಇಲ್ಲ, ಸೊ ಕ್ಯಾಶ್ ಕ್ಯಾರಿ ಮಾಡಿ 20 ರೂಪೀಸ್ ಪರ್ ಪರ್ಸನ್ ಎಂಟ್ರಿ ಫೀಸ್ ಇರುತ್ತೆ. ಆ್ಯಂಡ್ ಒಳಗಡೆ ಟೆಂಪಲ್ ಒಳಗೆ ಬಂದಮೇಲೆ ಅಲ್ಲಿ ಯಾವುದೇ ಥರದ ಏನು ಡಿಸ್ಟರ್ಬೆನ್ಸ್ ಇಲ್ಲ. ನೀವು ಆರಾಮ್ಸೆ ನಿಮ್ಗೆ ಏನು ಬೇಕೋ ಅದು ತೊಗೋಬೋದು. ಆ್ಯಂಡ್ ಆಲ್ಸೋ ಔಟ್ ಸೈಡ್ ಇದು ನೋಡ್ತಿದ್ದೀರಲ್ಲ ಚಿಕ್ಕ ಚಿಕ್ಕ ಶಿವಲಿಂಗಗಳು, ಆ್ಯಂಡ್ ಅದೇ ಜಾತ್ರೆ ವೈಬ್, ಚಿಕ್ಕ ಚಿಕ್ಕ ಶಾಪ್ ಸ್ಟಾಲ್ಸ್ಗಳಿದೆ, ಅಲ್ಲಿ ಕೂಡ ನೀವು ಐಡಲ್ಸ್ನ ಪರ್ಚೇಸ್ ಮಾಡ್ಬೋದು. ಎಸ್, ಇದಾಗಿತ್ತು ಈ ದಿನದ ವಿಡಿಯೋ. ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ಅಥವಾ ಏನಾದ್ರು ಕ್ವೆಶನಿಂಗ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ, ನಾನು ಅದಕ್ಕೆ ರಿಪ್ಲೈ ಬ್ಯಾಕ್ ಕೊಡ್ತೀನಿ. ಥ್ಯಾಂಕ್ ಯು.